ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ರಾತ್ರಿ ಡಿನ್ನರ್ಗಾಗಲಿ ಮಾಡ್ಕೊಳ್ಬೋದಾದಂತಹ ಒಂದು ಸಿಂಪಲ್ ಆದ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹೆಲ್ತಿ ರೆಸಿಪಿ ಕೂಡ ಹೌದು. ಹಾಗಾದರೆ ಮಾಡೋ ವಿಧಾನ ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆಗೋದಾದರೆ ಖಂಡಿತ ಒಂದು ಲೈಕ್ ಮಾಡಿ ಹೋಗಿ ಫ್ರೆಂಡ್ಸ್. ನಾನೀಗ ಒಲೆ ಮೇಲೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಕಡಾಯಿನ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರುವಂತಹ ಕಡಾಯಿಗೆ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ 2 ಹಸಿಮೆಣಸಿನಕಾಯಿನ ರೌಂಡ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಹಸಿಮೆಣಸಿನಕಾಯಿನ ಎಣ್ಣೆಗೆ ಕಟ್ ಮಾಡಿ ಹಾಕಿದ ನಂತರ ಜಸ್ಟ್ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಗಾತ್ರದ ಒಂದು ಈರುಳ್ಳಿನ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕೊಳ್ಳಿ. ಅದು ಬೇಗ ಫ್ರೈ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಟೈಮ್ನಲ್ಲೇ ಹಾಕಿಬಿಟ್ಟು ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 2 ನಿಮಿಷ ಎಣ್ಣೆನಲ್ಲಿ ಹುರ್ಕೊಳ್ಳಿ ಸಾಕು. ನಂತರ ವೆಜಿಟೇಬಲ್ಸ್ ಅನ್ನ ಹಾಕೊಳ್ಳೋಣ. ಕ್ಯಾರೆಟ್ ಮತ್ತು ಕ್ಯಾಬೇಜ್, ಹೂಕೋಸನ್ನ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಬೇಜ್ ಅನ್ನ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಇರೋ ರೀತಿ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ ಅನ್ನ. ಹೆಲ್ತ್ ಒಳ್ಳೇದಲ್ವಾ ವೆಜಿಟೇಬಲ್ಸ್ ಜಾಸ್ತಿ ಇದ್ರೆ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಅನ್ನ ಕೂಡ ಅರ್ಧ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದೆಲ್ಲ ಪದಾರ್ಥಗಳನ್ನ ನಾವು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಬಾರ್ದು, ಎಣ್ಣೆನಲ್ಲೇ ನಾವು ಫ್ರೈ ಮಾಡಬೇಕಾಗುತ್ತೆ. ಒಂದ್ಸರ್ತಿ ಮಿಕ್ಸ್ ಮಾಡಿದ ನಂತರ ಮುಚ್ಚಿಟ್ಟು ಇದನ್ನ ಎಣ್ಣೆನಲ್ಲೇ ಬೇಯಿಸಿ. ಮಧ್ಯ ಮಿಕ್ಸ್ ಮಾಡ್ತಾ ಬೇಯಿಸಿದ್ರೆ ತರಕಾರಿ ಎಣ್ಣೆನಲ್ಲೇ ಚೆನ್ನಾಗಿ ಬೇಯುತ್ತೆ. ತುಂಬಾ ತರಕಾರಿಗಳನ್ನ ಬಳಸ್ಬಿಟ್ಟು ನಾವು ಈ ರೆಸಿಪಿನ ಮಾಡ್ತಿರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದು. ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ವೆಜಿಟೇಬಲ್ಸ್ ಹಾಕಿದೀವಿ ಅಂತೇಳಿ ಗೊತ್ತಾಗೋದಿಲ್ಲ. ನೋಡಿ, ಮುಚ್ಚಿಟ್ಟು ನಾನು 3-4 ಸರ್ತಿ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಈ ರೀತಿ ತರಕಾರಿನ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ವಿನಿಗರ್ ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಬಳಸಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಾಕೋದ್ರಿಂದ. ಈ ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಜಸ್ಟ್ 1 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಎಣ್ಣೆನಲ್ಲೇ ತರಕಾರಿ ಏನಿದೆ ನೋಡಿ ಚೆನ್ನಾಗಿ ಬೆಂದಿದೆ. ಆಕ್ಚುಲಿ ಈ ರೆಸಿಪಿಗೆ ತರಕಾರಿನ ತುಂಬ ಜಾಸ್ತಿ ಬೇಯಿಸಬಾರ್ದು. ನಾನಿಲ್ಲಿ ಮಕ್ಳಿಗೂ ಕೂಡ ಕೊಡ್ತಿರೋ ಈ ರೆಸಿಪಿನ ಮಕ್ಳಿಗೂ ಕೂಡ ಮಾಡಿಕೊಡ್ತಿರೋ ಕಾರಣಕ್ಕೆ ತರಕಾರಿನ ಚೆನ್ನಾಗೇ ಬೇಯಿಸಿದ್ದೀನಿ. ಮಾಡಿ ಇಟ್ಕೊಂಡಂತಹ ಬಾಸುಮತಿ ಅನ್ನವನ್ನ ಹಾಕೊಂಡಿದ್ದೀನಿ ನಾನಿಲ್ಲಿ. ನೀವು ನಾರ್ಮಲ್ ಸೋನಾ ಮಸೂರಿ ಅನ್ನ ಕೂಡ ಬಳಸಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಅನ್ನವನ್ನ ಹಾಕಿದ ನಂತರ ಚೆನ್ನಾಗಿ ಈ ಮಸಾಲೆ ಹಿಡಿಯೋ ರೀತಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ, ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿಟ್ಟು. ನೋಡಿ, ಈಗ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ.